ಇಷ್ಟೊತ್ತು ಭಾರತ್ ಸೈಕಲ್ ಹಬ್ನ ಕತೆ ಕೇಳ್ತಾ ಇದ್ರಿ. ನನಗೆ ಈ ಸರ್ತಿ ಭಾಳ ಇಷ್ಟ ಆಗಿದ್ದು ಈ ಸೈಕಲ್ ರೀ. ಯಾಕೆ ಅಂತ ಹೇಳಿದರೆ, ಒಂದು ಬದುಕು ಕಟ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾಕೆ ಈ ಸೈಕಲ್ ತೊಗೋಬಾರ್ದು ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಯಾವಾಗಲೂ ಬಿಸ್ನೆಸ್ಸಲ್ಲಿ ತುಂಬ 1% 2% ಆಟ ಆಡ್ತಾನೆ ಇರ್ತೀವಿ. ಹಾಗೆ ಕಸ್ಟಮರ್ಗೆ ನಾನು ಕಡಿಮೆ ಕೊಡಲಿ, ಉತ್ತಮವಾಗಿರೋದು ಕೊಡಲಿ ಅಂತ. ಬಟ್ ಇಂಥ ಉಳಿಸ್ದಾಗ ಅವ್ರಿಗೆ ನಾವು ಕಡಿಮೆ ಕೊಟ್ಟಂಗೆ ಆಗುತ್ತೆ, ನಮ್ಮ ಬಿಸ್ನೆಸ್ಸು ಹೆಚ್ಚಾಗುತ್ತೆ. ಹಾಗಾಗಿ ಇಂಥ ಸಣ್ಣದರಲ್ಲಿ ಉಳಿತಾಯ ಮಾಡಬೇಕಾಗುತ್ತೆ. ನೋಡಿ, 10 ವರ್ಷ ಲೆಕ್ಕ ಹಾಕಿದರೆ 12 ಲಕ್ಷ ಉಳಿಯುತ್ತೆ ಅನ್ನೋದು ನನಗೆ ನಿಜಕ್ಕೂ ಅವ್ರು ಹೇಳಿದಾಗ ಒಂದು ಅಂದಾಜು ಸಿಕ್ತು. ಹಾಗಾಗಿ ಯಾವಾಗಲೂ ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಹಾಗಾಗಿ ಪೈಸಾಕ್ ದುಡ್ಡು ಸೇರಿದರೆ ಮಾತ್ರ ನಾವು ಕೋಟಿ ಮಾಡೋಕ್ಕಾಗೋದು. ಹಾಗಾಗಿ ಇಂಥ ಸೈಕಲನ್ನು ಟೀ ಮಾರೋರಾಗಲಿ, ಬಾಳೆಹಣ್ಣು ಮಾರೋರಾಗಲಿ, ಹೂ ಮಾರೋರಾಗಲಿ, ಅಥವಾ ನೀವೊಂದು ಮನೆಯಲ್ಲಿ ಏನಾದರೂ ಐಟಮ್ ಮಾಡಿ ಒಂದು ಇಡ್ಲಿ ಚಟ್ನಿ ಮಾಡ್ಕೊಂಡು ಬರ್ತೀರಿ ಅಂತ ಅಂದ್ಕೊಳ್ರಿ, ಅದನ್ನು ಎಲ್ಲಾದರೂ ಒಂದು ಕಾರ್ನರಲ್ಲಿ ಇಟ್ಕೊಂಡು ಮಾರಿ ಮನೆಗೆ ಹೋಗಿಬಿಡ್ಬೋದು ನೀವು. ಹಾಗಾಗಿ ಈಗಂತೂ ಬೆಂಗಳೂರು ತುಂಬ ರಾತ್ರಿ ಟೀ ಮಾರ್ಬೋದು ಅಂಥ ಕಾನ್ಸೆಪ್ಟ್ಗಳು ಬಂದಿದೆ. ಇವನ್ನ ಯಾರೂ ಅಡ್ಡಿಪಡಿಸೋದೇ ಇಲ್ಲ. ನೀನು ಇಲ್ಲಿ ಯಾಕೆ ನಿಂತಿದ್ದೀಯ ಅಂತ ಏನಾರ ಪ್ರಾಬ್ಲಮ್ ಆದರೆ ತಳ್ಕೊಂಡು ಹೋಗೇ ಬಿಡ್ಬೋದು ಮುಂದಕ್ಕೆ. ಹಾಗಾಗಿ ಇಂಥ ಅನುಕೂಲ ಆಗುತ್ತೆ. ದೊಡ್ಡ ಅಂಗಡಿಗಳು ಫುಟ್ಪಾತಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಒಬ್ಬರೇ ಸಾಕು, ಇದಕ್ಕೆ ಇಬ್ಬರು ಬೇಕಾಗೇ ಇಲ್ಲ. ಹಾಗಾಗಿ ಇದು ಇಷ್ಟ ಆಯಿತು. ಬನ್ನಿ, ಇದ್ರ ಪರಿಚಯ ಮಾಡಿಸಿದ್ದು ನನಗಂತೂ ಖುಷಿ ಇದೆ. ಸೊ ಇದನ್ನು ಯೂಸ್ ಮಾಡ್ಕೋತಿದ್ದೀವಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಒಂದು 50,000 ರೂಪಾಯಿದಲ್ಲಿ ಇದು ನಿಮಗೆ ಸಿಗುತ್ತೆ. ಇ ಎಮ್ ಐ ಸಿಗುತ್ತೆ ಅನ್ನೋದು ನೋಡಿ ನನಗಿನ್ನೂ ಖುಷಿ ಆಯಿತು. ಜಸ್ಟ್ 1,000 ರೂಪಾಯಿ ನಿಮ್ಮಲ್ಲಿ ಇದ್ದರೆ ಈ ಸೈಕಲ್ಲು ನಿಮ್ಮದಾಗುತ್ತೆ. ಬನ್ನಿ, ಯಲಹಂಕಕ್ಕೆ ಒಂದು ಸಲ ಬಂದಾಗ ಇಲ್ಲಿ ಭೇಟಿ ಕೊಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿದ್ದೀನಿ, ಅಡ್ರೆಸ್ ಹಾಕಿದ್ದೀನಿ. ಬನ್ನಿ, ಒಂದು ಸಲ ಮೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರು.